ಹಲೋ ಹಾಯ್ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಾನು ನಮ್ಮ ದಾವಣಗೆರೆಯಲ್ಲಿರ್ತಕ್ಕಂಥ ಸಪ್ನಾ ಬುಕ್ ಹೌಸ್, ಇಂಡಿಯಾಸ್ ಲಾರ್ಜೆಸ್ಟ್ ಬುಕ್ ಮಾಲ್ ಅಂತ ಏನು ಕರಿತೀವಿ, ಅಲ್ಲಿ ಬಂದಿದ್ದೆ. ಅಲ್ಲಿ ಒಂದು ಭಾಳ ಅದ್ಭುತವಾದಂಥ ಒಂದು ಚೆನ್ನಾಗಿರ್ತಕ್ಕಂಥ ಪುಸ್ತಕ ಸಿಕ್ತು. ಯು ಕ್ಯಾನ್ ಸಿ ದ್ಯಾಟ್ ಇಂಡಿಯಾ ಇನ್ ಸ್ಪೇಸ್ ಅಂತೇಳಿ ಭಾಳ ಚೆನ್ನಾಗಿದೆ. ಭಾಳ ಅದ್ಭುತವಾದಂಥ ಒಂದು ಪುಸ್ತಕ ಮಾಡಿದ್ದಾರೆ. ಇದರಲ್ಲಿ ಸಾಕಷ್ಟು ಮಾಹಿತಿ ಇದೆ ನಮ್ಮ ಸ್ಪೇಸ್ ಅಡ್ವೆಂಚರ್ ಬಗ್ಗೆ, ಇನ್ಕ್ಲೂಡಿಂಗ್ ದಿ ಲೇಟೆಸ್ಟ್ ನಿಸಾರ್ ಮಿಷನ್ ಬಗ್ಗೆ ಎಲ್ಲ ಇದೆ. ಚಂದ್ರಯಾನ 1 ಇದೆಲ್ಲ ಇದೆ. ಇದು ಭಾಳ ಚೆನ್ನಾಗಿದೆ. ನಾನು ಇದನ್ನೆಲ್ಲ ಯಾಕೆ ನೋಡ್ತಿದ್ದೆ ಅಂದರೆ, ವಿ ಹ್ಯಾವ್ ಗಾಟ್ ಒನ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬೈ ಇಸ್ರೋ ಆನ್ ಚಂದ್ರಯಾನ 4. ಏನು ಸರ್ ಇದು? ಚಂದ್ರಯಾನ 4. ಚಂದ್ರಯಾನ ಅಂದರೆ ನಿಮ್ಗೆ ಗೊತ್ತಿದೆ, ಇಟ್ ಈಸ್ ಜರ್ನಿ ಟುವರ್ಡ್ಸ್ ಮೂನ್, ಅಥವಾ ನಾವು ಮನುಷ್ಯರು ಚಂದ್ರನ ಕಡೆಗೆ ಸಾಕ್ತಕ್ಕಂಥ ಒಂದು ಯಾನ ಅಂತ ಕರ್ಕೋಬೋದು. ನಮ್ಮ ಪ್ರಯತ್ನ ಅಂತೇಳಿ. ಚಂದ್ರ ನಿಮಗೆಲ್ಲ ಗೊತ್ತಿದೆ, ನಮಗೆ ಬಹಳ ಕುತೂಹಲಕಾರಿಯಾದಂಥ ಒಂದು ವಸ್ತು ಅಥವಾ ವಿಷಯ. ಅದು ಕವಿಗಳಿಗೂ ಇಷ್ಟ, ವಿಜ್ಞಾನಿಗಳಿಗೂ ಇಷ್ಟ ಅಲ್ವಾ? ಹಾಗಾಗಿ ಚಂದ್ರ ನಮಗೆ ಎಷ್ಟು ಅಪ್ಯಾಯಮಾನ ಇಷ್ಟ ಅಂತಂದರೆ, ಎಲ್ಲರೂ ನಾವು ಚಂದ ಮಾಮ ಮಾಡಿಬಿಟ್ಟಿದ್ದೀವಿ, ಅವನನ್ನು ಮಾಮ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ? ನಮಗೆ ಚಂದ ಮಾಮ ನಮಗೆ ಇಷ್ಟಪ್ಪ ಅಂತ ಹೇಳ್ತೀವಿ. ಮಕ್ಕಳಿಗೆ ಕತೆ ಹೇಳ್ತಕ್ಕಂಥದ್ದು, ರಾಮನ ಕಾಲದಲ್ಲೂ ಕೂಡ ಕೌಶಲ್ಯ ರಾಮನಿಗೆ ಊಟ ಮಾಡಿಸ್ಬೇಕಾದ್ರೆ ಚಂದ್ರನ ತೋರಿಸಿ ಊಟ ಮಾಡ್ತಿದೆ ಅಂತ ಒಂದು ನಿದರ್ಶನ ಸಿಗುತ್ತೆ. ಹಾಗಾಗಿ ಈ ಬಹಳ ಕುತೂಹಲಕಾರಿ ಇರತಕ್ಕಂಥ ಚಂದ್ರನ ಬಗ್ಗೆ ಈ ಸೈಂಟಿಫಿಕ್ ಅನ್ವೇಷಣೆ ಮಾಡ್ತಾ ಇದ್ದಾರೆ ನಮ್ಮ ಇಸ್ರೋ ಸೈಂಟಿಸ್ಟು. ವಿ ಆರ್ ವೆರಿ ಮಚ್ ಪ್ರೌಡ್ ಆಫ್ ಅವರ್ ಇಸ್ರೋ. ಅದರಲ್ಲಿ ಒಂದು ಭಾಗ ನಮ್ಮ ಚಂದ್ರಯಾನ, ಅಂದರೆ ಜರ್ನಿ ಟು ಚಂದ್ರ ಅಂತೀವಿ ಅಥವಾ ಮೂನ್ ಅಂತೀವಿ. ಈ ಚಂದ್ರಯಾನದಲ್ಲಿ ಮೊದಲು ಚಂದ್ರಯಾನ 1 ಆಯಿತು. ದಿ ಆಬ್ಜೆಕ್ಟಿವ್, ಚಂದ್ರಯಾನ 1ನ ಆಬ್ಜೆಕ್ಟಿವ್ ಏನಿತ್ತಂದರೆ, ಈ ಚಂದ್ರ ಹೀಗೆ ಗುಂಡಿಗಿದೆ ಅಂತ ನೀವು ಎಲ್ಲ ಗೊತ್ತಿದ್ದೀರಾ, ಆ ಚಂದ್ರನ ಸುತ್ತಲೂ ಹೋಗಿ ದೂರಿಂದ ಚಂದ್ರನ ನೋಡ್ಕೊಂಬರೋದು ಅಷ್ಟೇ. ದಟ್ ವಾಸ್ ವಿ ವರ್ ಸಕ್ಸಸ್ಫುಲ್. ಇದಾದಮೇಲೆ ಏನು ಮಾಡಿದ್ವಿ, ಚಂದ್ರಯಾನ 2 ಡಿಸೈನ್ ಮಾಡಿದ್ವಿ. ಈ ಚಂದ್ರಯಾನ 2ನಲ್ಲಿ ಏನು ಮಾಡಿದ್ವಿ ಅಂತಂದರೆ, ಈ ಚಂದ್ರನ ಮೇಲೆ ನಮ್ಮ ಇನ್ಸ್ಟ್ರೂಮೆಂಟ್ಸ್ ಅಥವಾ ನಮ್ಮ ಮಾಡ್ಯೂಲ್ ಅಂತ ಏನು ಕರಿತೀವಿ ಅದು ಹೋಗಿ ಇಳಿಬೇಕು, ಚಂದ್ರನ ಸರ್ಫೇಸ್ ಮೇಲೆ ಇಳಿಬೇಕು ಅಂತ ರೆಡಿ ಮಾಡಿದ್ದೀವಿ. ಅದರ ಇಡೀ ಪ್ರಾಜೆಕ್ಟಲ್ಲಿ ಏನಿರ್ತಂದರೆ ಒಂದು ಆರ್ಬಿಟರ್ ಅಂತ ಇರುತ್ತೆ. ಅದು ಚಂದ್ರನ ಆರ್ಬಿಟರ್, ಪರ್ಟಿಕ್ಯುಲರ್ ಆರ್ಬಿಟಲ್ಲಿ ಸುತ್ತಾಗ್ತಾ ಇರುತ್ತೆ, ಈಗೂ ಸುತ್ತಾಗ್ತಾ ಇದೆ. ಅದಾದ ಮೇಲೆ ಒಂದು ಲ್ಯಾಂಡರ್ ಅಂತ ಹೇಳಿ ಇಟ್ಟು, ಅದರ ಹೆಸರು ವಿಕ್ರಮ್ ಲ್ಯಾಂಡರ್ ಅಂತ. ಅದು ವಿಕ್ರಮ್ ಲ್ಯಾಂಡರ್ ಯಾಕೆ ಅಂದರೆ, ಇನ್ ಆನರ್ ಆಫ್ ಸರ್ ಸಾರಾಭಾಯಿ, ವಿಕ್ರಮ್ ಸಾರಾಭಾಯಿ, ದ ಲೆಜೆಂಡರಿ ಇಸ್ರೋ ಸೈಂಟಿಸ್ಟು, ಅವರ ಗೌರವಾರ್ಥವಾಗಿಟ್ಟಂಥ ಒಂದು ಹೆಸರು. ಆ ವಿಕ್ರಮ್ ಲ್ಯಾಂಡರ್ ಅದು ಚಂದ್ರ ಮೇಲೆ ಇಳಿಬೇಕು. ಅದರ ಒಳಗಡೆಯಿಂದ ಒಂದು ರೋವರ್ ಹೊರಗಡೆ ಬಂದು ಒಂದು ಸಣ್ಣ ಪುಟಾಣಿ ಮಿಷಿನ್ ವೀಲ್ ಇರ್ತಕ್ಕಂಥದ್ದು ಚಂದ್ರನ ಮೈ ಮೇಲೆ ಓಡಾಡಿ ಅಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಮ್ಗೆ ಭೂಮಿ ಕಳಿಸ್ಬೇಕು. ದಿಸ್ ಈಸ್ ದ ಐಡಿಯಾ. ಆದರೆ ಒಂದು ಸಣ್ಣ ದುರಾದೃಷ್ಟ, ನಾನು ಇದನ್ನು ಎಲ್ಲ ಕೆಟ್ಟೋಯ್ತು ಅಂತ ಹೇಳಲ್ಲ, ಪಾರ್ಷಿಯಲಿ ಸಕ್ಸಸ್ಫುಲ್ ಆಯಿತು. ಏನಾಯ್ತು ಅಂದರೆ, ನಮ್ಮ ಚಂದ್ರನ ಮೇಲೆ ಇಳಿಯುವ ಕೆಲವೇ ಕ್ಷಣಗಳ ಮುಂಚೆ ಅದು ಸಣ್ಣ ಒಂದು ಟೆಕ್ನಿಕಲ್ ಎರರ್ ಆಗಿ ಏನಾಯ್ತು ಅಂದರೆ, ಅದು ಸೇಫ್ ಆ್ಯಂಡ್ ಸಾಫ್ಟ್ ಲ್ಯಾಂಡಿಂಗ್ ಆಗಲಿಲ್ಲ, ಕೊಲ್ಯಾಪ್ಸ್ ಆಯಿತು. ಆದರೆ ಈ ನಮ್ಮ ಆರ್ಬಿಟರ್ ಇದೆಯಲ್ಲ, ಅದು ಆರ್ಬಿಟಲ್ ಸುತ್ತಾಗ್ತಿದೆಯಲ್ಲ, ಅದರಲ್ಲಿ ತುಂಬ ಒಳ್ಳೆಯ ಹೈ ರೆಸೊಲ್ಯೂಷನ್ ಕ್ಯಾಮ್ರಾ ಹಾಕಿದ್ದೀವಿ. ಅದರಿಂದ ಒಳ್ಳೆ ಪಿಕ್ಚರ್ಸ್ ನಮ್ಮ ಚಂದ್ರನ ಅತ್ಯಂತ ಸಮೀಪದ ಮತ್ತು ಬಹಳ ಕ್ಲಿಯರ್ ಇರತಕ್ಕಂಥ ಪಿಕ್ಚರ್ಸನ್ನ ಅದು ಕಳಿಸ್ತಾ ಇತ್ತು, ಈಗೂ ಕಳಿಸ್ತಾ ಇದೆ. ಅವುಗಳನ್ನು ಬಳಸಿಕೊಂಡು ನಾವೇನು ಮಾಡಿದ್ದೀವಿ, ಚಂದ್ರಯಾನ 3 ಡಿಸೈನ್ ಮಾಡಿದ್ವಿ. ನೋಡಿ, ನಾವು ಸೋಲು ಒಪ್ಕೊಳ್ಳಲ್ಲ. ಚಂದ್ರಯಾನ 1 ಆಯಿತು, 2 ಆಯಿತು, ಚಂದ್ರಯಾನ 3 ಮಾಡಿದ್ವಿ. ಈ ಚಂದ್ರಯಾನ 3 ಇದರ ಲಾಂಚ್ ಅಗೇನ್ ನಮ್ಮ ಆಂಧ್ರ ಪ್ರದೇಶದ ಶ್ರೀಹರಿಕೋಟದ ಅಲ್ಲಿ ಸೆಂಟರಿಂದ ಆಯಿತು. ಐ ವಾಸ್ ದೇರ್, ನಾನು ಅಲ್ಲಿ ಹೋಗಿದ್ದೆ. ನಮ್ಮ ಶಾಲೆ ಮಕ್ಕಳು ಕರ್ಕೊಂಡು ಹೋಗಿ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಅಲ್ಲಿ ವಾತಾವರಣ ಇತ್ತು. ಆ ಲಾಂಚ್ ನೋಡಿದ್ದೀವಿ, ಅದನ್ನು ವರ್ಣಿಸಕ್ಕೆ ಬರಲ್ಲ. ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಎಕ್ಸ್ಪೀರಿಯನ್ಸ್, ಯು ಕೆನಾಟ್ ಎಕ್ಸ್ಪ್ಲೈನ್ ಇಟ್. ಅಂಥ ಅದ್ಭುತ ಕ್ಷಣಗಳನ್ನ ತುಂಬಿಕೊಂಡು ನಾವು ಮತ್ತೆ ವಾಪಸ್ ಬಂದೆ. ಅದಾದಮೇಲೆ ಹಲವಾರು ತಿಂಗಳಾದಮೇಲೆ ಆ ಚಂದ್ರಯಾನ 3 ಕೊನೆಗೆ ಆನ್ ಆಗಸ್ಟ್ 23rd 2023 2023 ಆಗಸ್ಟ್ 23ರಂದು ಆ ಚಂದ್ರಯಾನ 3 ಏನು ಆರ್ಬಿಟರ್ ಮತ್ತು ಸಪ್ರೇಟ್ ಆಯಿತು. ಕರೆಕ್ಟಾಗಿ ವಿಕ್ರಮ್ ಲ್ಯಾಂಡರ್, ಮತ್ತೆ ಅದೇ ಹೆಸರು ಇಟ್ಟಿದ್ದೀವಿ, ವಿಕ್ರಮ್ ಲ್ಯಾಂಡರ್. ದಿಸ್ ಟೈಮ್ ವೆರಿ ಸೇಫ್, ಸ್ಮೂತ್ ಆ್ಯಂಡ್ ಸಕ್ಸಸ್ಫುಲ್ ಲ್ಯಾಂಡಿಂಗ್ ಆಯಿತು. ಚಂದ್ರನ ಮೇಲೆ ಚಂದ ಇಳಿದ್ಬಿಡ್ತು, ಕರೆಕ್ಟಾಗಿ ಇಳಿತು. ಅದಾದಮೇಲೆ ಕೆಲವು ಕ್ಷಣ ಆದಮೇಲೆ ಅದರಿಂದ ರೋವರ್ ಬಂದು ಆ ಚಂದ್ರನ ಮೇಲೆ ಓಡಾಡಿದಂಥ ಆ ಕ್ಷಣಗಳಿದೆಯಲ್ರಿ, ಅದೆಲ್ಲ ಭಾರತೀಯರು ಹೆಮ್ಮೆ ಪಡ್ತಕ್ಕಂಥದ್ದು. ನಾನು ನಮ್ಮ ಶಾಲೆಯಲ್ಲಿ ದೊಡ್ಡದು ಒಂದು 30 ಅಡಿದು LED ವಾಲ್ ಹಾಕಿ ಅದನ್ನೆಲ್ಲ ಪೇರೆಂಟ್ಸು ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ನಾವು ನಿಜವಾಗ್ಲೂ ಅದನ್ನು ಎಂಜಾಯ್ ಮಾಡಿದ್ದೀವಿ. ಅದೆಲ್ಲ ಭಾರತೀಯರಿಗೆ ಹೆಮ್ಮೆ. ವಿಶ್ವಕ್ಕೆ ನಾವು ಮೊದಲು ಚಂದ್ರನ ಮೇಲೆ ಈ ಹೋಗಿ ಇಳಿದಂಥದ್ದು
ಅಮೇರಿಕಾ ಆಗಿದೆ, ರಷ್ಯಾ ಆಗಿದೆ, ಚೈನಾ ಆಗಿದೆ. ಆದರೆ ಅವರೆಲ್ಲ ಚಂದ್ರನ ನಾರ್ತ್ ಪೋಲ್ ಅಂದರೆ ಅಪ್ಪರ್ ಪಾರ್ಟ್ ಇಲ್ಲಿ ಹೋಗಿದ್ದಾರೆ. ದೇ ಕುಡ್ ರೀಚ್ ಓನ್ಲಿ ದಿಸ್ ಮಚ್. ಆದರೆ ನಾವು ಇಂಡಿಯಾ ವಾಸ್ ದ ಫಸ್ಟ್ ಕಂಟ್ರಿ ಆ್ಯಂಡ್ ಇಂಡಿಯಾ ಈಸ್ ಸ್ಟಿಲ್ ದ ಓನ್ಲಿ ಕಂಟ್ರಿ ವಿಚ್ ಹ್ಯಾಸ್ ರೀಚ್ ದ ಸದರ್ನ್ ಪೋಲ್ ಅಥವಾ ಸೌತ್ ಪೋಲ್. ಅದರ ಕೆಳಭಾಗ ಅಲ್ಲಿ ಯಾರು ಎಕ್ಸ್ಪ್ಲೋರೇ ಮಾಡಲ್ಲ, ಅದು ಭೂಮಿಯಿಂದ ಕಾಣಲ್ಲ ನೆಟ್ಟಿಗೆ. ಅಂಥ ಭಾಗಕ್ಕೆ ನಾವು ಹೋಗಿ ಅಲ್ಲಿ ರೀಚ್ ಮಾಡಿದ್ದೀವಿ. ಆ್ಯಂಡ್ ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ ನಾವು ಫಸ್ಟ್ ಅಲ್ಲಿ ಹೋಗಿ ನೋಡಿದ ಮೇಲೆ ನಮಗೆ ಆದಂಥ ಖುಷಿ ಮತ್ತು ಆ ಸಂತೋಷ ಹೇಳக்கூಡದು, ಅದು ಹೇಳಕ್ಕೆ ಬರೋದೇ ಇಲ್ಲ. ಅದನ್ನು ಜಸ್ಟ್ ಎಕ್ಸ್ಪೀರಿಯನ್ಸ್ ಇಟ್ ಬೀಯಿಂಗ್ ಇನ್ ಇಂಡಿಯನ್. ಇದಾದ ಮೇಲೆ ಈಗ ಏನು ಮಾಡಿದ್ದೀವಿ, ಚಂದ್ರಯಾನ 4 ಡಿಸೈನ್ ಮಾಡಿದ್ದೀವಿ. ಈ ಚಂದ್ರಯಾನ 4 2028ರಲ್ಲಿ ಚಂದ್ರನ ಮೇಲೆ ಹೋಗತಕ್ಕಂಥ ಒಂದು ನಿರೀಕ್ಷೆ ಇದೆ. ಅದಕ್ಕೆ ಸೈಂಟಿಸ್ಟು ಅಂದರೆ ನಮ್ಮ ಇಸ್ರೋ ಸೈಂಟಿಸ್ಟು ಈಗ 2026, ನಾನು ಇವತ್ತು ಮಾತಾಡ್ತಾ ಇರೋದು 13 ಫೆಬ್ರವರಿ 2026, ಈ ಮೊನ್ನೆ ದಿನ ಇಸ್ರೋ ಸೈಂಟಿಸ್ಟು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಈ ಚಂದ್ರಯಾನ ಎಲ್ಲಿ ಇಳಿಯುತ್ತೆ ಅಂತೇಳಿ ಇದನ್ನು ತಿಳ್ಕೊಬೇಕಾದ್ರೆ ಅಗೇನ್ ಯು ಟು ಗೋ ಬ್ಯಾಕ್ ಟು ಚಂದ್ರಯಾನ 3. ಚಂದ್ರಯಾನ 3 ಆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಇಳಿಬೇಕಲ್ಲ. ನಾವು ಇಲ್ಲಿಂದ ಬಸ್ಸಲ್ಲಿ ಬೆಂಗಳೂರಿಗೆ ಹೋದರೆ ನಾವು ನೆಲಮಂಗಲದಲ್ಲಿ ಇಳಿತೀವ, ಗೊರಗುಂಟೆಪಾಳ್ಯದಲ್ಲಿ ಇಳಿತೀವ, ಅಥವಾ ನಾವು ಬೆಂಗಳೂರು ಮೆಜೆಸ್ಟಿಕ್ಕಿಗೆ ಇಳಿತೀವ ಅನ್ನೋದು ನಮ್ಗೆ ಏನು ಗೊತ್ತಿದೆಯಲ್ಲ, ನವರಂಗ್ ಇಳಿತೀವ ಅಂತ ಇದೆ. ಆ ಥರಕ್ಕೆ ಚಂದ್ರನ ಆ ಸೌತ್ ಪೋಲೇ ಓಕೆ, ಆದರೆ ಎಲ್ಲಿ ಪರ್ಟಿಕ್ಯುಲರ್ ಇಳಿಬೇಕು ಅಂತಿತ್ತಲ್ಲ ಅದನ್ನು ನಾವು ಇಲ್ಲೇ ಡಿಸೈನ್ ಮಾಡಿರ್ತೀವಿ ಇದು ಹೋಗಿ ಇಲ್ಲೇ ಇಳಿಬೇಕು ಅಂತೇಳಿ. ಅದು ಹೇಗೆ ಸರ್ ಅಂತಂದರೆ ಆ ಚಂದ್ರನ ಮೇಲೆ ಸಾಕಷ್ಟು ಕುಳಿಗಳಿದ್ದಾವೆ, ಅಂದರೆ ಕ್ರೇಟರ್ಸ್ ಅಂತ ಕರಿತೀವಿ. ಅಂದರೆ ಅಲ್ಲಿ ಗುಂಡಿಗಳಿದ್ದಾವೆ, ದೊಡ್ಡ ದೊಡ್ಡ ಗುಂಡಿಗಳಿದ್ದಾವೆ, ಡಿಂಪಲ್ ಅಂತ ಏನಿದ್ರು ಆ ಥರಕ್ಕೆ ಕುಳಿಗಳಿದ್ದಾವೆ. ಅವುಗಳನ್ನು ರೆಫರೆನ್ಸ್ ಇಟ್ಟುಕೊಂಡು ನಾವು ಪ್ಲೇಸ್ ಡಿಸೈನ್ ಮಾಡ್ತೀವಿ, ಇದು ಇಲ್ಲಿ ಇಳಿಬೇಕು ಅಂತೇಳಿ. ಆ ಥರದ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಹೋಗಿ ನಮ್ಮ ಚಂದ್ರಯಾನ 3 ಸಕ್ಸಸ್ಫುಲ್ಲಾಗಿ ಏನು ಚಂದ್ರನ ಮೇಲ್ಮೈನ ಹಿಂಗೆ ಸ್ಪರ್ಶ ಮಾಡಿತಲ್ಲ, ಕರೆಕ್ಟಾಗಿ ಮುಟ್ತಲ್ಲ, ಆ ಪಾಯಿಂಟನ್ನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಅವತ್ತು August 23 ನರೇಂದ್ರ ಮೋದಿಯವರು ಅದಕ್ಕೆ ಒಂದು ಸ್ಪೆಸಿಫಿಕ್ ನೇಮ್ ಕೊಟ್ಟರು, ಶಿವಶಕ್ತಿ ಪಾಯಿಂಟ್ ಅಂತ. ನೋಡಿ ಅಲ್ಲಿ ಶಿವನೇ ಇದೆ, ಶಕ್ತಿನೂ ಇದೆ ಅಲ್ವಾ, ಶಿವಶಕ್ತಿ ಪಾಯಿಂಟ್ ಅಂತಂದು. ನಾಳೆ ನೀವು ಯಾರಾದರೂ ಎಲಾನ್ ಮಸ್ಕ್ ಮೊನ್ನೆ ಅನೌನ್ಸ್ ಮಾಡಿದ್ದಾರೆ, ಇನ್ನು 10 ವರ್ಷದಲ್ಲಿ ಹ್ಯೂಮನ್ ಸೆಟಲ್ಮೆಂಟ್ ಆನ್ ಮೂನ್ ಈಸ್ ವೆರಿ ಮಚ್ ಪಾಸಿಬಲ್. ಮನುಷ್ಯ ಚಂದ್ರ ಮೇಲೆ ಮನೆ ಕಟ್ಟಿ ಜೀವಿಸ್ಬೋದು, ಅಲ್ಲಿ ಉಳಿಬೋದು ಅಂತಿದೆ. ಹಾಗೆ ನೀವು ಹೋದಾಗ ಹೇಳ್ಬೋದು, ನಾವು ಎಲ್ಲಿದ್ದೀರಿ ಅಂದರೆ ನಾವು ಚಂದ್ರನ ಮೇಲೆ ಇದ್ದೀವಿ, ಎಲ್ಲಿದ್ದೀರಿ ಅಲ್ಲಿ ಅಂತಂದರೆ ಶಿವಶಕ್ತಿ ಮ್ಯಾನ್ಷನ್, ಶಿವಶಕ್ತಿ ಪಾಯಿಂಟ್, ಶಿವಶಕ್ತಿ ಬಡಾವಣೆ ಅಂತ ಅಲ್ಲೂ ಕಟ್ಬೋದೇನಪ್ಪ. ನಮ್ಮಲ್ಲೆಲ್ಲ ಸೈಟ್ ಮಾಡೋರು ಅಲ್ಲೂ ಹೋಗಿ ಸೈಟ್ ಮಾಡ್ತಾರೆ ಅಂತ ಗೊತ್ತೀವಿ. ಹಾಗೆ ಅಲ್ಲಿ ಆ ಶಿವಶಕ್ತಿ ಪಾಯಿಂಟ್ ಅಂತ ಹೆಸರು ಕೊಟ್ಟಿದ್ವಿ. ಆ ಥರಕ್ಕೆ ಈ ಸರಿ ನಮ್ಮ ಚಂದ್ರಯಾನ 4 ಇದೆಯಲ್ಲ, ಈ ಚಂದ್ರಯಾನ 4ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಅದನ್ನು ಚಂದ್ರಯಾನ 4 ಹೋಗಿ ಇಳಿಬೇಕಲ್ಲ ಚಂದ್ರನ ಮೇಲೆ, ಅದಕ್ಕೆ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು ಜಾಗ ಹುಡುಕಿದ್ರು. ಅಲ್ಲಿ ಚಂದ್ರನ ಮೇಲೆ ಏನು ಮಾಡಿದ್ದಾರೆ ಅಂದರೆ ಒಂದು ಕಡೆ ಆ ದಕ್ಷಿಣ ಧ್ರುವದಲ್ಲಿನೇ ಸೌತ್ ಪೋಲಿನೇ ಒಂದು ಬೆಟ್ಟಗಳ ಸಾಲಿದೆ, ಒಂದು ಮೌಂಟೇನ್ ರೇಂಜ್ ಇದೆ. ಆ ಮೌಂಟೇನ್ ರೇಂಜಿನ ಹೆಸರು ಮಾನ್ಸ್ ಮೌಂಟನ್ ಅಂತ, MOU ಆ ಥರಕ್ಕೆ, ನಾಟ್ ಮೌಂಟೇನ್, ಮಾನ್ಸ್ MONS, ಮಾನ್ಸ್ ಮೌಂಟನ್ ಅಂತ. ಮಾನ್ಸ್ ಅಂದರೆ ಏನಂದರೆ ಲ್ಯಾಟಿನಲ್ಲಿ MONS, ಮಾನ್ಸ್ ಅಂದರೆ ಮೌಂಟೇನ್ ಅಂತ, ಅಂದರೆ ಬೆಟ್ಟ ಗುಡ್ಡಗಳು ಅಂತ ಅರ್ಥ. ಆ ಮೌಂಟನ್ ಅಂದರೆ ಯಾರು ಸರ್ ಅಂದರೆ, ಆ ಮೌಂಟನ್ ಅನ್ನೋದು ಇಟ್ ಈಸ್ ದ ನೇಮ್ ಆಫ್ ಒನ್ ಆಫ್ ದಿ ಗ್ರೇಟ್ ಸೈಂಟಿಸ್ಟ್ ಆಫ್ ನಮ್ಮ ನಾಸಾ, ಅಮೇರಿಕಾದ ಸ್ಪೇಸ್ ಏಜೆನ್ಸಿ ನಾಸಾದಲ್ಲಿ ಈ 1960s 70s ವರ್ಕ್ ಮಾಡಿದಂಥ ಒಬ್ಬ ಮಹಿಳೆ, ಒಬ್ಬ ಮ್ಯಾಥಮೆಟಿಷಿಯನ್, ಅವರ ಹೆಸರು ಈ ನಮ್ಮ ಯಾರು ಆ ಮಹಿಳೆ ಹೆಸರು ಮೌಂಟನ್. ಆ ಮೌಂಟನ್ ಅವ್ರ MRM, ಆ್ಯಕ್ಚುಲಿ ನಾನು MRK, ಅವ್ರ MRM, ಸೊ MR ಮೌಂಟನ್ ಅಂತ ಅವರ ಜ್ಞಾಪಕಾರ್ಥವಾಗಿ ಅಥವಾ ಅವರ ಗೌರವಾರ್ಥವಾಗಿ ಆ ಬೆಟ್ಟಗಳ ಸಾಲಿಗೆ ನಾವು ಮಾನ್ಸ್ ಮೌಂಟನ್ ಹೆಸರಿಟ್ಟಿದ್ದಾರೆ, MM ಅಂತೇಳಿ. ನೋಡಿ MM ಹಿಲ್ಸ್ ಅನ್ಬೋದಾ, MM ಹಿಲ್ಸ್ ಅಂದರೆ ನಾವು ಹೇಳ್ತಿರ್ತೀವಲ್ಲ ಎಲ್ಲಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟಗಳು, ಹಾಗೆ ಜೈ ಮಹದೇಶ್ವರ ಅಂತೇಳಿ, ಉಗೆ ಮಹದೇಶ್ವರ, ಹಾಗೆ ಆ MM ಹಿಲ್ಸ್ ಅಂತ ಏನಿದೆಯಲ್ಲ ಆ ಥರಕ್ಕೆ ಅಲ್ಲಿ MM ಇದೆ. ಅದರ ಮೇಲೆ ಅದನ್ನು ಯಾಕೆ ಸೆಲೆಕ್ಟ್ ಮಾಡಿದ್ರು ಸರ್ ಅಂದರೆ ಅದು ಆಲ್ಮೋಸ್ಟ್ ಅದರ ಏನು ಮೇಲ್ಗಡೆ ಆ ಬೆಟ್ಟ ಸಾಲ ಮೇಲಿದೆಯಲ್ಲ ಅದು ಆದಷ್ಟು ಅದು ಸ್ಮೂತ್ ಆಗಿದೆ ಅಥವಾ ಸರ್ಫೇಸ್ ಯೂನಿಫಾರ್ಮ್ ಆಗಿದೆ ಅಂತೇಳಿ. ಅದು ಚಂದ್ರನ ಮೇಲ್ಮೈಯಿಂದ, ಚಂದ್ರನ ಸರ್ಫೇಸಿಂದ ಹಿಡ್ಕೊಂಡು, ಇದು ಚಂದ್ರನ ಸರ್ಫೇಸ್ ಅಂದರೆ ಈ ಚಂದ್ರನ ಸರ್ಫೇಸಿಂದ ಒಂದು 6000 ಮೀಟರ್ ಅಷ್ಟು ಮೇಲ್ಗಡೆ ಇದೆ ಅದು. ನೋಡಿ ನಿಮಗೆ ಅಂದಾಜು ಮಾಡ್ಕೋಬೇಕಿದ್ರೆ ನಮ್ಮ ಹಿಮಾಲಯ ಎಷ್ಟಿದೆ, ಮೌಂಟ್ ಎವರೆಸ್ಟು 8000 ಮೀಟರ್ ಇದೆ, ಇದು 6000 ಮೀಟ್ರು. ಆ 6000 ಚಂದ್ರನ ಮೇಲ್ಮೈಯಿಂದ 6000 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಬೆಟ್ಟ ಸಾಲು, ಅದರ ಮೇಲಿನ ಒಂದು ಮತ್ತು ಅದರಲ್ಲಿ ಮತ್ತು ಪರ್ಟಿಕ್ಯುಲರ್ ಪಾಯಿಂಟನ್ನು ಅವರು ಒಂದು 4 ಪಾಯಿಂಟ್ ಸೆಲೆಕ್ಟ್ ಮಾಡಿದರು ಫಸ್ಟಿಗೆ, M1, M3, M4, M5 ಅಂತೇಳಿ.
ಅದ್ರ ಮೇಲೆ ಅಂದರೆ MM1, MM3, MM4, MM5 ಅಂತ ಈ 4ಗಳಲ್ಲಿ ಅಗೇನ್ ಮೊನ್ನೆ ಇಸ್ರೋದವ್ರು ಅನೌನ್ಸ್ ಮಾಡಿದ್ದು ಏನಪ್ಪ ನಾವೆಲ್ಲ ಖುಷಿ ಪಡೋದಂದರೆ MM4 ಈ ಮಾನ್ಸ್ ಮೌಂಟೇನಿನ ಒಂದು ಮತ್ತು ಪರ್ಟಿಕ್ಯುಲರ್ ಪ್ರದೇಶ ಅದು MM4 ಅಂತ ಅದನ್ನು ಅವರು ಸೆಲೆಕ್ಟ್ ಮಾಡಿ ಈಗ ಅನೌನ್ಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಮ್ಮ ಚಂದ್ರಯಾನ 4 ಅಲ್ಲಿ ಹೋಗಿ ಇಳಿಯುತ್ತೆ ಅಂತೇಳಿ. ಎಂಥ ರೋಮಾಂಚನರಿದು, ಎಂಥ ಕಲ್ಪನೆ ಮಾಡಿಕೊಂಡ್ರೆ ಎಷ್ಟು ಖುಷಿ ಕೊಡುತ್ತೆ. ಬಟ್ ಇಟ್ ಈಸ್ ಟೆಕ್ನಿಕಲಿ ಚಾಲೆಂಜಿಂಗ್. ಇದು ಬಹಳ ಚಾಲೆಂಜಿಂಗ್ ಒಂದು ಟಾಸ್ಕ್ ನಮ್ಮ ಸೈಂಟಿಸ್ಟಿಗೆ. ಬಟ್ ಐ ಆಮ್ ಕಾನ್ಫಿಡೆಂಟ್ ದ್ಯಾಟ್ ಅವರ್ ಸೈಂಟಿಸ್ಟ್ ವಿಲ್ ಡೂ ಇಟ್ ವಿತ್ ಲಾಟ್ ಆಫ್ ಈಸ್. ಚಂದ ಮಾಡ್ತಾರೆ, ಕರೆಕ್ಟಾಗಿ ಮಾಡ್ತಾರೆ ಅಂತ ಗೊತ್ತಿದೆ. ಇಂಥ ಚಂದ್ರಯಾನ 4 ಚಂದ್ರ ಮೇಲೆ ಇಳಿದು ಅಲ್ಲಿಯ ಒಂದು 2 kg ಅಲ್ಲಿಯ ಮಣ್ಣು ಕಲ್ಲು ಅಥವಾ ಅಲ್ಲಿ ಏನಿದೆ ಅದನ್ನು ಸಾಯಿಲ್, ಈ ಲೂನಾರ್ ಸಾಯಿಲ್ ಅಂತ ಏನು ಕರಿತೀವಿ, ಅದನ್ನು ತೆಗೆದುಕೊಂಡು ಮತ್ತೆ ಭೂಮಿಗೆ ವಾಪಸ್ ಬರುತ್ತೆ. ಬರೀ ಅಲ್ಲೇ ಉಳಿಯಲ್ಲ, ಭೂಮಿಗೆ ವಾಪಸ್ ಬರುತ್ತೆ. ಅದನ್ನು ಹೋಗಿ ನೋಡುವಂಥದ್ದು, ಅದನ್ನು ಹೋಗಿ ಮುಟ್ಟಿದರೆ ನಾವು ಚಂದ್ರನೇ ಮುಟ್ಟಿದಷ್ಟು ಖುಷಿ ಆಗುತ್ತೇನ್ರಿ. ಇಂಥ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ, ಇಂಥ ಒಂದು ವಿಶಿಷ್ಟ ಸಾಧನೆ ಮಾಡಲಿಕ್ಕೆ ಹೊರಟಂಥ ನಮ್ಮ ಇಸ್ರೋ ಸೈಂಟಿಸ್ಟಿಗೆ ನಾವೆಲ್ಲರೂ ಭಾರತೀಯರು ಅದನ್ನು ಗುಡ್ ಲಕ್ ಹೇಳೋಣ. ಈ ಥರದ ಮಾಹಿತಿಗಳು ಮಕ್ಕಳಿಗೆ ಸಿಗ್ಬೇಕಂದ್ರೆ ಮಕ್ಕಳು ಏನು ಮಾಡಬೇಕು ಸರ್? ಇದೆಲ್ಲ ಭಾಳ ಚೆನ್ನಾಗಿದೆ ಅಂತಂದರೆ ಈ ಮಕ್ಕಳು ಪುಸ್ತಕ ಓದರು, ಭಾಳ ಚಂದ ಇರ್ತಕ್ಕಂಥ ಪುಸ್ತಕ ಇರ್ತವೆ. ಈ ಪುಸ್ತಕಗಳನ್ನು ನಾವು ಮುಂಚೆ ನಾವೆಲ್ಲ MSc ಮಾಡ್ಬೇಕಾದ್ರೆ ಬಾಂಬೆ, ಹೈದರಾಬಾದ್, ಬೆಂಗಳೂರಿಗೆ ಹೋಗಿ ತೊಗೋತಿದ್ದೀವಿ. ಈಗ ನಾವೆಲ್ಲ ಪುಣ್ಯವಂತರು, ದಾವಣಗೆರೆಯಲ್ಲಿ ನಮ್ಮ ಸಪ್ನಾ ಬುಕ್ ಸ್ಟಾಲ್ ಇದೆ. ಇಲ್ಲಿಯ ಸಿಬ್ಬಂದಿ ನಿಮಗೆ ಭಾಳ ಚೆನ್ನಾಗಿ ಸರ್ವಿಸ್ ಕೊಡ್ತಿದ್ದಾರೆ. ಪ್ಲೀಸ್ ಗೋ ಆ್ಯಂಡ್ ಮೀಟ್. ಅದರಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಫ್ಲೋರ್ ಇನ್ಚಾರ್ಜ್ ಒಬ್ಬರಿದ್ದಾರೆ, ಸುನೀಲ್ ಅಂಥೇಳಿ, ಭಾಳ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡಿದರು. ಅದರ ಜೊತೆಗೆ ನಮಗೊಬ್ಬ ದೀಪಾ ಅಂತ ಇಲ್ಲೊಬ್ಬರಿದ್ದಾರೆ. ದೇ ಆರ್ ಆಲ್ ವೆರಿ ಕೋಆಪ್ರೇಟಿವ್. ಇಂಥ ಇದೊಂಥರ ದೇವಸ್ಥಾನ ಇದ್ದಂಗೆ. ಇದು ನೀವು ನೋಡಿದ್ರೆ, ಈ ಕಡೆ ಎಲ್ಲ ನೋಡಿದರೆ ಎಷ್ಟು ಪ್ರಶಾಂತವಾಗಿರ್ತಕ್ಕಂಥ, ಎಷ್ಟು ಚೆನ್ನಾಗಿರ್ತಕ್ಕಂಥ, ಎಷ್ಟು ಒಂದು ಮನಸ್ಸಿಗೆ ಮುದ ನೀಡ್ತಕ್ಕಂಥ ಒಂದು ಪ್ಲೇಸ್ ಅಂದರೆ ನಮ್ಮ ಸಪ್ನಾ ಬುಕ್ ಸ್ಟಾಲ್. ಪ್ಲೀಸ್ ಡೂ ವಿಸಿಟ್ ಸಪ್ನಾ ಬುಕ್ ಸ್ಟಾಲ್ ಅಲಾಂಗ್ ವಿತ್ ಯುವರ್ ಕಿಡ್ಸ್ ಆ್ಯಂಡ್ ಮೇಕ್ ಆ್ಯಂಡ್ ಗಿಫ್ಟ್ ದೆಮ್. ಅವರಿಗೆ ಒಂದು ಪುಸ್ತಕ ಗಿಫ್ಟ್ ಕೊಡಿ. ಇಲ್ಲಿ ನಿಮಗೆ ಯು ಕ್ಯಾನ್ ವಿಸಿಟ್ ಇಟ್ ಫಾರ್ ಜಾಯ್, ಯು ಕ್ಯಾನ್ ವಿಸಿಟ್ ಇಟ್ ಫಾರ್ ಟಾಯ್, ಯು ಕ್ಯಾನ್ ವಿಸಿಟ್ ಇಟ್ ಫಾರ್ ಬುಕ್ಸ್, ಯು ಕ್ಯಾನ್ ವಿಸಿಟ್ ಇಟ್ ಫಾರ್ ನಾಲೆಡ್ಜ್. ಆ ಥರಕ್ಕೆ ಒಂದು ಸಪ್ನಾ ಬುಕ್ ಸ್ಟಾಲ್ ನಮ್ಮೆಲ್ಲರ ಜ್ಞಾನ ದಾಸೋಹಕ್ಕೆ ಒಂದು ಸಣ್ಣ ಸಪೋರ್ಟ್ ಮಾಡ್ತಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಸಪ್ನಾ ಬುಕ್ ಸ್ಟಾಲ್ ಸಿಬ್ಬಂದಿಗಳಿಗೆ ಥ್ಯಾಂಕ್ಸ್ ಹೇಳ್ತಾ ಮತ್ತೊಂದು ಸಾರಿ ನಮ್ಮ ಇಸ್ರೋ ಸೈಂಟಿಸ್ಟಿಗೆ ನಾನು ಗುಡ್ ಲಕ್ ಹೇಳ್ತೀನಿ. ಆಲ್ ದ ಬೆಸ್ಟ್, ಗುಡ್ ಇಸ್ರೋ, ಗುಡ್ ಲಕ್ ಇಸ್ರೋ.